ಇನ್ನು ದಿನ ದಿನ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಹೆಚ್ಚಾಗ್ತಾನೆ ಇದೆ. ಟ್ರಾಫಿಕ್ ಸಮಸ್ಯೆಯಿಂದ ಬಸವಳಿದು ಬಿಟ್ಟಿದ್ದಾರೆ ಜನ. ಹೀಗಾಗಿ ಸ್ಪೆಷಲ್ ಕಮಿಷನರ್ ಅವರನ್ನು ನೇಮಕ ಮಾಡಬೇಕು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಒತ್ತಾಯ ಕೇಳಿ ಬರ್ತಾ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಒತ್ತಾಯ ಹೆಚ್ಚಾಗ್ತಾ ಇದೆ. ಟ್ರಾಫಿಕ್ ನಿಭಾಯಿಸುವುದಕ್ಕೆ ಸರ್ಕಾರ ಕೂಡಲೇ ಮುಂದಾಗಬೇಕು, ವಿಶೇಷ ಪೊಲೀಸ್ ಆಯುಕ್ತರನ್ನು ಸರ್ಕಾರ ನೇಮಕ ಮಾಡಬೇಕು ಅಂತ ಆಪ್ ಮಾಧ್ಯಮ ಸಂಚಾಲಕ ಜಗದೀಶ್ ಸದಂ ಆಗ್ರಹಿಸಿದ್ದಾರೆ. ಈ ಹಿಂದೆ ಸಲೀಂ ಅವರು ಸ್ಪೆಷಲ್ ಟ್ರಾಫಿಕ್ ಕಮಿಷನರ್ ಆಗಿದ್ದರು. ಅಂದರೆ ಅವರು ಟ್ರಾಫಿಕ್ ವಿಷಯದಲ್ಲೇ ದೊಡ್ಡ ಮಟ್ಟದಲ್ಲಿ ಒಂದು ಪದವಿಯನ್ನು ಪಡೆದುಕೊಂಡವರು. PhD ಕೂಡ ಮಾಡಿದರು ಟ್ರಾಫಿಕ್ ಸಮಸ್ಯೆಗಳನ್ನು ಯಾವ ರೀತಿ ನಿವಾರಿಸಬೇಕು ಅಂತ. ಆ ಸಂದರ್ಭದಲ್ಲಿ ಬೆಂಗಳೂರು ಟ್ರಾಫಿಕ್ ಸಮಸ್ಯೆ ಏನಿದೆ ಅದು ಸ್ವಲ್ಪ ಕಡಿಮೆ ಆಗಿತ್ತು. ಸದ್ಯಕ್ಕೆ ಈಗ ಜಂಟಿ ಆಯುಕ್ತರಾಗಿ ಅನುಚೇತ್ ಅವರು ಕೆಲಸ ಮಾಡ್ತಾ ಇದ್ದಾರೆ. ಸಂದರ್ಭದಲ್ಲಿ ಅವರು ಕೂಡ ಹೊಸ ಐಡಿಯಾಗಳೇನಿದೆ, ಹೊಸ ಒಂದು ಕ್ರಮಗಳೇನೇನಿದೆ ಅವನ್ನೆಲ್ಲವನ್ನೂ ಕೂಡ ತೆಗೆದುಕೊಳ್ತಾ ಇರುವಂಥದ್ದು. ಇಷ್ಟಾದರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಸಮಸ್ಯೆ ಕಡಿಮೆ ಆಗ್ತಾ ಇಲ್ಲ, ಸಮಸ್ಯೆ ಇನ್ನೂ ಹೆಚ್ಚಾಗ್ತಾನೇ ಇದೆ ಅನ್ನೋ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆಪ್ ಮಾಧ್ಯಮ ಸಂಚಾಲಕ ಜಗದೀಶ್ ಸದಂ ಆಗ್ರಹಿಸಿದ್ದಾರೆ. ಸ್ಪೆಷಲ್ ಕಮಿಷನರ್ ಅವರನ್ನು ನೇಮಕ ಮಾಡಬೇಕು ಟ್ರಾಫಿಕ್ಗೋಸ್ಕರ. ಈ ಹಿಂದೆ ಇದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಆಗ್ರಹ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ನೋಡೋಣ ಮುಂದೆ ಸರ್ಕಾರ ಯಾವ ರೀತಿ ಕ್ರಮ ತೆಗೆದುಕೊಳ್ಳುತ್ತೆ ಅಂತ. ಗೆಳೆಯರೆ, ನೀವು ಕಳೆದ ಹಲವು ವರ್ಷಗಳಿಂದ ಅಂದರೆ ಇತ್ತೀಚಿನ ವರ್ಷಗಳ ಹಿಂದೆ ಬೆಂಗಳೂರಿನಲ್ಲಿ ಕಮಿಷನರೇಟ್ ಅಂತ ಏನಿದೆ, ಕಮಿಷನರೇಟ್ ಅಂತ ಏನಿದೆ, ಲಾ ಅಂಡ್ ಆರ್ಡರ್ಗೆ ಒಬ್ಬರು ಕಮಿಷನರ್ ಇದ್ರು ಮತ್ತು ವಿಶೇಷವಾಗಿ ಟ್ರಾಫಿಕ್ಗೆ ಅಂತ ವಿಶೇಷ ಕಮಿಷನರ್ನ ನೇಮಕ ಮಾಡಿದ್ರು. ಒಬ್ಬ ADGP ರ್ಯಾಂಕಿಂಗ್ MS ಸಲೀಂ ಅಂತ ಇದ್ರು. ಅವ್ರಿಗೆ ಒಂದು ವಿಶೇಷ ಪೊಲೀಸ್ ಟ್ರಾಫಿಕ್ ಕಮಿಷನರ್ ಅಂತ ಮಾಡಿದ್ರು. ಆ ಹುದ್ದೆ ಇದ್ದಾಗ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆ ಸಾಕಷ್ಟು ತಹಬದಿಗೆ ಬಂದಿತ್ತು. ಅವರು ಕಾರಣಾಂತರಗಳಿಂದ ವರ್ಗಾವಣೆಗೊಂಡ ನಂತರ ಆ ಒಂದು ಟ್ರಾಫಿಕ್ ಕಮಿಷನರೇಟ್ ಅಂತ ಏನಿದೆ ಅದು ಅದನ್ನು ತೆಗೆದಾಕಿದ್ದಾರೆ. ಈ ಕೂಡಲೇ ತತ್ಕ್ಷಣದಿಂದ ಬೆಂಗಳೂರಿನ ಟ್ರಾಫಿಕ್ ವ್ಯವಸ್ಥೆಯನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಕ್ಕೆ ವಿಶೇಷ ಟ್ರಾಫಿಕ್ ಪೊಲೀಸ್ ಕಮಿಷನರ್ನ ಅವಶ್ಯಕತೆ ಸಾಕಷ್ಟು ತುರ್ತಾಗಿದೆ. ಇವತ್ತು ಸರ್ಕಾರ ಈ ಕಡೆ ಗಮನ ಕೊಟ್ಟು ಒಬ್ಬ ಟ್ರಾಫಿಕ್ ಕಮಿಷನರ್ನ ADGP ರ್ಯಾಂಕಿಂಗ್ನ ನೇಮಕ ಮಾಡಿದ್ರೆ ನಿಮಗೆ ಆಬ್ವಿಯಸ್ಲಿ ಆಟೋಮೆಟಿಕ್ ಆಗಿ ನಿಮಗೆ ಇವತ್ತು ಟ್ರಾಫಿಕ್ ಸಮಸ್ಯೆ ಬಗೆಹರಿಯುತ್ತೆ. ಈ ರೀತಿಯ ಕೆಲವೊಂದು ಆಡಳಿತಾತ್ಮಕ ನಿರ್ಣಯಗಳನ್ನ ತಗೊಂಡಾಗ ನಿಮಗೆ ಟ್ರಾಫಿಕ್ ಸಮಸ್ಯೆ ಯಾಕೆ